ಹಲೋ ವೆಲ್ಕಮ್ ಟು ಮೈ ಶಾವಿ ಕಾರ್ನರ್. ಈ ವಿಡಿಯೋನಲ್ಲಿ ಬಳ್ಳಾರಿ ಹತ್ತಿರ ಇರುವಂತಹ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ವಿಡಿಯೋ ಮಾಡಿರೋದು ತೋರಿಸ್ತಾ ಇದ್ವಿ. ಆಲ್ಮೋಸ್ಟ್ ಎವ್ರಿ ಟೈಮ್ ಬಂದಾಗ ಹೋಗೋಣ ಅಂತ ಅಂದ್ಕೊಂಡು ಆಪ್ಷನ್ ಇಟ್ಟಾಗ ಆಗಿರಲಿಲ್ಲ. ಹೋಗಲೇಬೇಕು ಅಂತ ಅಂದ್ಕೊಂಡಾಗ ಮಾತ್ರ ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದು. ಅರೌಂಡ್ 45ಇಂದ 50 ಮಿನಿಟ್ಸ್ ಒಳಗಡೆ ಈ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು ನಾವು. ನಿಮಗೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಬೇಕಾದ್ರೆ ಗವಿಸಿದ್ದೇಶ್ವರ ಕರ್ನಾಟಕ ಅಂತ ಹಾಕಿದರೆ ಆರಾಮ್ಸೆ ಸಿಕ್ಬಿಡುತ್ತೆ. ಮ್ಯಾಪ್ ಫಾಲೋ ಮಾಡ್ಕೊಂಡು ಹೋದರೆ ರೂಟ್ ಸ್ವಲ್ಪ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಬರ್ತಾ ವೀಡಿಯೋನಲ್ಲಿ. ನಿಮ್ಗೆ ಯಾರಾದರೂ ಗೊತ್ತಿರೋರು ಇದ್ದರೆ ಅಥವಾ ಆ ಪ್ಲೇಸಲ್ಲಿ ಊರು ಒಳಗಡೆಯಿಂದ ಕರ್ಕೊಂಡೋಗೋರು ಯಾರಾದರೂ ಇದ್ದರೆ ಆರಾಮಾಗಿ ಹೋಗ್ಬೋದು. ಇಫ್ ನಾಟ್, ಇದು ಎಂಟ್ರೆನ್ಸ್. ಒಳಗಡೆ ಹೋಗ್ತಾ ಇಲ್ಲಿಂದ ಮೊಣ್ಣಿನ ರೋಡ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 30 ಮಿನಿಟ್ಸ್ ಈ ರೋಡಲ್ಲೇ ಹೀಗೆ ಹೋಗ್ತಾ ಇರೋದು. ನಿಮಗೆ ಬಳ್ಳಾರಿ ಸ್ಟೀಲ್ ಸಿಟಿ ಅಂತ ಯಾಕೆ ಕರೀತಾರೆ, ಈ ರೋಡಲ್ಲಿ ಹೋದರೆ ಗೊತ್ತಾಗುತ್ತೆ. ನಿಮ್ಗೆ ಯಾವ ಕಡೆ ನೋಡಿದ್ರು ಲೆಫ್ಟ್ ರೈಟ್ ನೋಡ್ಕೋತಾ ಹೋದಂಗೆಲ್ಲ ಸ್ಟೀಲ್ ಫ್ಯಾಕ್ಟ್ರೀಸೇ ಕಾಣಿಸೋದು. ಓಕೆ, ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬಿದ್ದಷ್ಟು ಅಂತ ತೆಗೆದಿದ್ದೀನಿ. ನೀವು ವಿಡಿಯೋ ನೋಡ್ತಾನೆ ಗೊತ್ತಾಗಿರಬಹುದು ರೋಡ್ ಹೇಗಿದೆ ಅಂತ. ರೆಕಾರ್ಡಿಂಗ್ ಟೈಮಲ್ಲೆಲ್ಲ ಫುಲ್ ಜಂಪಿಂಗ್ ಜಾಕ್ ಸ್ಟೇಟಸಲ್ಲಿ ಇದ್ವಿ ಕಾರಲ್ಲಿರೋರೆಲ್ಲ. ಫೈನ್, ಎವ್ರಿಥಿಂಗ್ ಈಸ್ ಓಕೆ. ಟ್ರಾಫಿಕ್ ಇಲ್ಲ, ರೋಡ್ ಸ್ವಲ್ಪ ಹಂಗಂಗೆ ಇದೆ. ನೋಡಿಕೊಂಡು ಟ್ರಾವೆಲ್ ಮಾಡೋರು ಆರಾಮಾಗಿ ಟ್ರಾವೆಲ್ ಮಾಡಿ. ನೆಕ್ಸ್ಟ್ ಒನ್ ಥಿಂಗ್, ಮೊದಲೇ ಹೇಳ್ತಾ ಇದ್ದೀನಿ, ಅಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಅಷ್ಟಿಲ್ಲ. ಯಾರಾದರೂ ಲೇಡೀಸ್ಗೆ ಪ್ರಾಬ್ಲಮ್ ಇದ್ದರೆ ಥಿಂಕ್ ಮಾಡಿಕೊಂಡು ಹೋಗಿ. ಇಷ್ಟೇ ಹೇಳ್ಬೋದು ನಾನು. ಹೋಗ್ತಾ ರೋಡ್ ಓಕೆ. ನಿಮಗೆ ಸ್ಟಾರ್ಟ್ ಆಯಿತು ಅನಿಸುತ್ತೆ ನೋಡೋಕ್ಕೆ ಸ್ಟೀಲ್ ಫ್ಯಾಕ್ಟ್ರೀಸ್ ಎಲ್ಲನೂ. ಅರೌಂಡ್ ಒಂದು 10-15 ನಿಮಿಷ ನಿಮಗೆ ರೋಡ್ ಕೆಟ್ಟದಾಗಿದೆ, ಅದು ಬಿಟ್ಟರೆ ಎಲ್ಲ ಓಕೆ. ರೋಡ್ ಆರಾಮಾಗಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಅಂದರೆ ಬೆಸ್ಟ್ ಟೈಮ್ ಬೆಳಿಗ್ಗೆ 7-8 ಆ ಟೈಮಲ್ಲಿ ನೀವು ಬಿಟ್ಟು ಹೋದ್ರೂ ಬಳ್ಳಾರಿ ಅರೌಂಡ್ ಮ್ಯಾಕ್ಸಿಮಮ್ 8-9 ಟೈಮ್ಗೆ ರೀಚ್ ಆಗ್ತೀರಿ. 1 ಅವರ್ ಅಷ್ಟು ಸಾಕು. ನೀವು ನಿಧಾನಕ್ಕೆ ಹೋದ್ರೂ 1 ಅವರಲ್ಲಿ ಆರಾಮಾಗಿ ರೀಚ್ ಆಗ್ತೀರಿ. ಇದು ಮೇನ್ ಎಂಟ್ರೆನ್ಸ್ ಗವಿಸಿದ್ದೇಶ್ವರದ್ದು. ಇಲ್ಲಿಂದ ಒಳಗೆ ಹೋಗಿ ಅರೌಂಡ್ 5-10 ಮಿನಿಟ್ಸ್ ಬೇಕು. ಹೋಗ್ತಾ ನಿಮಗೆ ಪ್ಲೇಸ್ ಚೆನ್ನಾಗಿದೆ. ಆ ಕಡೆ ಈ ಕಡೆ ಒಂದೊಂದು ಟೈಮಲ್ಲಿ ಮಳೆ ಜಾಸ್ತಿ ಬಂದಾಗ ಸಿದ್ಧಗಂಗೆ ಅಥವಾ ಗವಿಗಂಗೆ ಏನಂತಾರೆ, ನೀರು ನಿಮಗೆ ಕಾಣಿಸುತ್ತಂತೆ ಚೆನ್ನಾಗಿ ಅಲ್ಲಲ್ಲಿ ಹರಿಯೋದು. ಬೆಂಗಳೂರು ಸುತ್ತಮುತ್ತ ಯಾವ ಥರ ನಾವು ಒನ್ ಡೇ ಟ್ರಿಪ್ ಡೆಸ್ಟಿನೇಷನ್ಸ್ ಪ್ಲ್ಯಾನ್ ಮಾಡ್ತೀವೋ, ಬಳ್ಳಾರಿ ಸುತ್ತಮುತ್ತ ಒನ್ ಡೇ ಡೆಸ್ಟಿನೇಷನ್ಸಲ್ಲಿ ಈ ಗವಿಸಿದ್ದೇಶ್ವರ ಒಂದು, ಮಿಂಚೇರಿ ಹಿಲ್ಸ್ ಅಂತ ಬರುತ್ತೆ ಒಂದು. ಅಲ್ಲಿಂದ ನಾವು ಸಿಟಿ ಒಳಗಡೆ ಬೇಕು ಅಂದರೆ ದುರ್ಗಮ್ಮ ಟೆಂಪಲ್ ಇದೆ. ಆಮೇಲೆ ಹಳೇ ಕಾಲದ್ದು ನಾನು ಒಂದು ಈಶ್ವರಂದು ಟೆಂಪಲ್ ಹಾಕಿದ್ದೆ, ಅದು ಇದೆ, ಮಲೆಮಲ್ಲೇಶ್ವರ ಅಂತ. ನೆಕ್ಸ್ಟ್ ನಿಮಗೆ ಮಂತ್ರಾಲಯ ಆಗಿರಬಹುದು ಅಥವಾ ರಾಯಚೂರು ಹತ್ರ. ಅರೌಂಡ್ ನಿಮಗೆ ಆರಾಮಾಗಿ ನಿಮಗೆ ಪ್ಲ್ಯಾನ್ಸ್ ಸಿಗುತ್ತೆ. ಅಥವಾ ಯಾರಾದರೂ ಲೋಕಲ್ ಬಳ್ಳಾರಿಯವರು ಇದ್ದರೆ ಇನ್ನೂ ಈ ವಿಡಿಯೋ ನೋಡ್ತಾ ಇರೋರು ಸುತ್ತಮುತ್ತ ಯಾವ ಪ್ಲೇಸ್ ನೋಡ್ಬೋದು ಅದು ಕಮೆಂಟ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾರಾದರೆ ನಾನ್ ಬಳ್ಳಾರಿಯನ್ಸ್ ಇದ್ದಾರೋ ಅವ್ರಿಗೆ ಯೂಸ್ ಆಗ್ಬೋದು. ನನಗೆ ಗೊತ್ತಿರುವಂಥ ಪ್ಲೇಸಸ್ ನಾನು ಹೇಳಿದ್ದೀನಿ. ಇನ್ನು ಬಳ್ಳಾರಿನಲ್ಲಿ ಬಾಲಾಜಿ ಟೆಂಪಲ್ ಹಾಗೆ ಅಮೃತೇಶ್ವರ ಟೆಂಪಲ್ ಏನಂತ ರೀಸೆಂಟಾಗಿ ಹೇಳ್ತಾ ಇದ್ದಾರೆ, ಆ ಟೆಂಪಲ್ಸ್ ವಿಸಿಟ್ ಮಾಡಿಲ್ಲ. ಕಮಿಂಗ್ ವೀಡಿಯೋಸಲ್ಲಿ ನೆಕ್ಸ್ಟ್ ಟೈಮ್ ಬಳ್ಳಾರಿಗೆ ಬಂದಾಗ ಆ ಟೆಂಪಲ್ಸ್ನು ಕವರ್ ಮಾಡಿ ನಾನು ವಿಡಿಯೋ ಹಾಕ್ತೀನಿ. ಇಲ್ಲಿವರೆಗೂ ಯಾರಾದರೆ ಫಾಲೋ ಮಾಡಿಲ್ಲ ಪ್ಲೀಸ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಆ ವಿಡಿಯೋಸು ಬರುತ್ತೆ. ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇದೆ ಟೆಂಪಲ್ ಎಂಟ್ರೆನ್ಸ್, ಇದು ಗವಿಸಿದ್ದೇಶ್ವರ ಟೆಂಪಲ್ ಎಂಟ್ರೆನ್ಸ್. ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ಪಾರ್ಕಿಂಗ್ ಇದೆ. ಈ ಫ್ರಂಟ್ ಹಾಗೆ ಈ ಲೆಫ್ಟ್ ಸೈಡಲ್ಲಿ ಕಾರ್ಸ್ ಏನಿದೆ ಅದಿಷ್ಟು ಎಂಟ್ರೆನ್ಸ್ ಪಾರ್ಕಿಂಗ್ ಪ್ಲೇಸಸ್. ಹೋಗ್ತಾ ನಿಮಗೆ ರೈಟ್ ಸೈಡಲ್ಲಿ ಇಷ್ಟು ಒಳ್ಳೆ ವ್ಯೂ ಇದೆ. ಅರೌಂಡ್ 50 ಸ್ಟೆಪ್ಸ್ ಇರಬಹುದೇನೋ. ಆರಾಮ್ಸೆ ನಿಧಾನಕ್ಕೆ ಹತ್ಕೊಂಡು ಬನ್ನಿ ನೋಡಿಕೊಂಡು. ಮುಂದೆ ಹೋಗ್ತಾ ರೈಟ್ ಸೈಡಲ್ಲಿ ಕೆಳಗಡೆ ಗವಿಗಂಗೆ ಅಥವಾ ಸಿದ್ಧಗಂಗೆ ಏನಂತಾರೆ ಇದು. ಇಫ್ ಯುವರ್ ಕಿಡ್ಸ್ ಆರ್ ಬಿಲೋ 10 ಇಯರ್ಸ್ ಆರ್ ದೊಡ್ಡವರಿದ್ದರೆ ಸ್ವಲ್ಪ ಕೇರ್ಫುಲ್. ಇಲ್ಲಿ ನೀರು ಲೈಟಾಗಿ ಅಲ್ಲಿ ಸ್ಟೆಪ್ಸ್ ಹತ್ರ ಏನು ಪಾಚಿಗಟ್ಟಿರೋದ್ರಿಂದ ಮಕ್ಕಳು ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ, ದೊಡ್ಡವರಾದ್ರೂ ಮಕ್ಕಳಾದ್ರೂ. ಕೇರ್ಫುಲ್ಲಾಗಿ ಹೋದರೆ ಒಳ್ಳೆ ಜಾಗನೇ. ತಣ್ಣಗಿತ್ತು ನೀರು ಚೆನ್ನಾಗಿ. ಇದು ಮುಗಿಸ್ಕೊಂಡು ಮೇಲೆ ಬಂದ ಮೇಲೆ
ಗವಿಸಿದ್ದೇಶ್ವರ ಟೆಂಪಲ್. ಸೊ ಮೈನ್ ಟೆಂಪಲ್ ಇದು. ಸೊ ಇಲ್ಲಿ ನಾವು ಹೋಗಿದ್ದು ವೀಕೆಂಡ್ ಆದ್ರೂ ರಶ್ಶೇ ಇರಲಿಲ್ಲ. ಸೊ ಜನ ತುಂಬ ಕಮ್ಮಿ ಇದ್ದರು. ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್, ಸೊ ಬಳ್ಳಾರಿಗೆ ಹೊಸ್ದಾಗಿ ಹೋಗ್ತಾ ಇದ್ದೀರಿ ಅಂದರೆ ಡೆಫಿನೆಟಾಗಿ ಈ ಪ್ಲೇಸ್ನ ನೀವು ಕನ್ಸಿಡರ್ ಮಾಡಬಹುದು. ಸೊ ಬಲಮುರಿ ಗಣೇಶ, ಸಿದ್ಧಗಂಗೇಶ್ವರ, ಸೊ ಈಶ್ವರ, ಆ್ಯಂಡ್ ನೆಕ್ಸ್ಟ್ ಆ ರೈಟ್ ಸೈಡಲ್ಲಿ ಪಾರ್ವತಿ ದೇವಿ. ಸೊ ಈಶ್ವರ ಇದು ಮೇನ್ ಟೆಂಪಲ್. ಸೊ ನೆಕ್ಸ್ಟ್ ಗೌರಿ ದೇವಿ. ಸೊ ನಾವು ಪಾರ್ವತಿಯನ್ನು ಗೌರಿಯಾಗಿ ಪೂಜೆ ಮಾಡ್ತೀವಿ. ನೆಕ್ಸ್ಟ್ ಪ್ರಾಕಾರ. ಸೊ ಗುಡಿ ಪ್ರಾಕಾರ ಅಥವಾ ಪ್ರದಕ್ಷಿಣೆ ಮಾಡೋ ಜಾಗ. ಇಲ್ಲಿ ಪಕ್ಕದಲ್ಲಿ ತಂಗುದಾಣ ಥರ ಏನೋ ಮಾಡಿದ್ದಾರೆ ನೀಟಾಗಿ. ಸೊ ಇಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ಬರ್ತಾ ನಿಮಗೆ 108 ಲಿಂಗಗಳು ಕಾಣುತ್ತೆ. ಸೊ ಎಲ್ಲನೂ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಬರಬಹುದು. ಸೊ ಇದು ಇಲ್ಲಿನ ಅಟ್ರ್ಯಾಕ್ಷನ್. ಸೊ 108 ಏನು ಶಿವಲಿಂಗಗಳಿದೆ ಅದು ಇಲ್ಲಿನ ಅಟ್ರ್ಯಾಕ್ಷನ್ ಈ ಪ್ಲೇಸ್ದು. ಸೊ ನೆಕ್ಸ್ಟ್ ವೃಕ್ಷ, ಅಶ್ವತ್ಥ ವೃಕ್ಷ, ನಾಗ ಪ್ರತಿಷ್ಠಾಪನೆ. ಸೊ ಎಲ್ಲನೂ ನೀಟಾಗಿದೆ. ಆರಾಮಾಗಿ ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ 1 ಅವರ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ಬರೋವಂಥ ಪ್ಲೇಸಸಲ್ಲಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಸಿಂಪಲ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.